ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ವಿ. ಅಂಜನಾದ್ರಿ ಬೆಟ್ಟದಿಂದ ಅಲ್ಲಿ ನಮ್ಮ ಸೊಪ್ಪಿಮಠ ಅವರಿಗೆ ಒಂದು ಪ್ರಸಾದ ತಂದಿದ್ವಿ. ಅದು ಪ್ರಸಾದನ ಸ್ವೀಕರಿಸಬೇಕಾಗಿ ವಿನಂತಿ. ಈಗ ಮೊನ್ನೆ ಇವತ್ತು ಮಳೆ ಕಾರಣ ಅವರು 2-3 ದಿನ ಆಯ್ತು ಬಂದಿಲ್ಲಾಗಿದ್ರು. ಆದರೆ ಇವತ್ತು ನಮ್ಮ ಮನೆ ಕಡೆ ಬಂದಿದ್ದಾರೆ. ಅವ್ರದ್ದು ಇವತ್ತು ಒಳ್ಳೆ ಅವರು ನಸೀಬಿದೆ. ಯಾಕಂದ್ರೆ ಪ್ರಸಾದ ಸಿಗಬೇಕಾದ್ರೆ ಎಲ್ಲರಿಗೂ ಸಿಗೋದಿಲ್ಲ. ಅವ್ರ ನಸೀಬಿದ್ರೆ ಸಿಗುತ್ತೆ. ಅದಕ್ಕೆ ಅವರಿಗೆ ನಾವು ನಮ್ದು ಇದು ಪ್ರಸಾದ ಕೊಡ್ತಾ ಇದ್ದೇವೆ. ತೋರಿ ಇದನ್ನ ಹಚ್ಕೋರಿ, ದಿವಸ ಹಚ್ಕೋರಿ, ನಿಮ್ಗೆ ಒಳ್ಳೇದಾಗಲಿ ಅಂತೇಳಿ ಇದು ಮಾಡ್ತಾ ಇದ್ದೀವಿ. ಅದಕ್ಕೆ ನೀವು ಮಾತಾಡಿ ಅಲ್ಲ, ನಮ್ಮ ನಸೀಬ್ ಒಳ್ಳೆ ನಸೀಬ್ ಇರೋದ್ರಿಂದ ಈ ಪ್ರಸಾದ ನಮ್ಗೆ ಸಿಕ್ಕಿರುತ್ತದೆ. ಥ್ಯಾಂಕ್ ಯು. ಜೈ ಹನುಮಾನ್. ನಮ್ಮ ಆ್ಯಪು ಎದ್ಕುಂತ ಏನ್ ಮಾಡ್ತಿದ ನೋಡ್ರಿ, ಅವನು ಬೇಡೋದು ಬರೀ ವೆಜಿಟೇಬಲ್ಸ್ನ. ಆ್ಯಪು 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 ಬುಬ್ಬು ಮುಮು ಮುಮು. ನಮ್ ಆ್ಯಪು ಇಷ್ಟ ಆಕ್ಟಿವ್ ಹಾಕಿದ್ದಾನೆ, ಅದಕ್ಕೊಂದ್ ರೀಸನ್ ಇದೆ. ನಾವ್ ನೆಕ್ಸ್ಟ್ ಬ್ಲಾಗ್ ಬರ್ತಾ ಬರ್ತಾ ರಿವೀಲ್ ಮಾಡ್ತೀವಿ, ಒಂದೇ ಸಲ ಮಾಡಲ್ಲ. ಆಮೇಲೆ ನಮ್ ಬ್ಲಾಗ್ ಹೆಸರು ನಾವು ಇವನ ಮೇಲಿಂದಾನೆ ಇಟ್ಟಿರೋದು. ಕೆಲವೊಬ್ರು ಕನ್ಫ್ಯೂಸ್ ಆಗ್ಬೋದು ಅಪ್ಪು ಅಂತ. ಓಕೆ, ಅಪ್ಪು ಅಂತ ಕೂಡ ಬರುತ್ತೆ. ಅದು ಮೊದ್ಲ ಮಮ್ಮಿ ನಂಗೆ ಸಣ್ಣಳಿದ ಅಪ್ಪು ಅಂತಾನೆ ಕರಿತಿದ್ರು. ಅಪ್ಪುದು ಅಬ್ಬಿ ಪಿಕ್ಚರ್ ರಿಲೀಸ್ ಆಗಿತ್ತು. ಅವಾಗ ಅಪ್ಪು ಪಿಕ್ಚರ್ ರಿಲೀಸ್ ಆಗಿತ್ತು. ಅದ್ ಎರಡು ನೋಡಿ ಅಪ್ಪುನೇ ಅಂತ ಇಟ್ರು. ಫಸ್ಟ್ ಅಪ್ಪು, ಅವಾಗ ಅಪ್ಪು ಅಂತ ಏನ್ ಕರೆದ್ರು. ಆದ್ರೆ ನಂಗೆ ಜಾಸ್ತಿ ಹಂಗ್ ಕರೆಯಲ್ಲ ಅವ್ರ ನಿಕ್ ನೇಮ್. ಅದೇ ನಂಗೆ ಸುಮ್ನೆ ಕರೆದಿದ್ರು ಸಣ್ಣಳಿದ್ದಾಗ. ಈ ಕೂಡಿ ಬಂದ ಆಪಲ್ ಅಂತ ಕರಿತಿದ್ದೆ. ಫಸ್ಟ್ ನಂದು ಇನ್ನೊಂದ್ ಆಪಲ್ ಇತ್ತು, ಇವನಿಗೂ ಅದನ್ನೇ ಕಂಟಿನ್ಯೂ ಮಾಡಿದ್ದೇವೆ ಆಪಲ್ ಅಂತ. ಆದ್ರೆ ನಾವು ಅದು ಆಪ್ ಅನ್ನೋದು ಅಪ್ಪು ಅಂತ ಆಗೋಗಿದೆ. ಅದು ಅಪ್ಪು ಅಂತ ಕೆಲವೊಬ್ರು ತಿಳ್ಕೊಬಹುದು. ಅಪ್ಪು ಎಲ್ಲ ಒಂದೇ. ಅಪ್ಪು ಆಪಲ್ ಅಂತ ಅಂದ್ರೆ ಫಾರಿನ್ ವರ್ಡ್, ನಮ್ಗೆ ಅದಕ್ಕೆ ಲಿಂಕ್ ಇಲ್ಲ. ಅದಕ್ಕೆ ನಾವು ಅಪ್ಪು ಅಂತ ಕರಿತೇವೆ. ನಮ್ ಕನ್ನಡದವನ್ ಇವನ್ ಕೂಡ. ಡೈಲಿ ವ್ಲಾಗ್ ಇದು. ನಮ್ಮ ಆ್ಯಪಲಿಗೆ ಕಾಯಿಪಲ್ಲೆ ಕೊಡೋರು ಇವರೇ. ಅಂದ್ರೆ ಕ್ಯಾರೆಟ್ ಫ್ರೀ ಸಿಗ್ತೈತಿ ಇವನಿಗೆ. ಇಲ್ಲಿ ಎಲ್ಲಿದೆ ನಿನ್ ಕ್ಯಾರೆಟ್ ಅಪ್ಪು? ಬಾ ಇಲ್ಲಿ, ಕ್ಯಾರೆಟ್ ಇಸ್ಕೋ. ಬಾ ಇಲ್ಲಿ, ಬಾ ಕೊಡ್ತಾರ, ಬಾ ಕ್ಯಾರೆಟ್. ಏನು ಕೊಟ್ಟೆ? ಮೆಂತೆ ಪಲ್ಯ, ಪಾಲಕ್ ಒಂದೊಂದು ಕೊಟ್ಟಿಲ್ಲ. ಮೆಂತೆ ಒಂದು, ಪಾಲಕ್ ಒಂದು, ಬ್ಯಾಟ್ರಿ ಕೊಡ್ಬೇಕು. ಕ್ಯಾರೆಟ್ ತಗೊಂಡು ಓಡೋದ. ಇವರೇ ನಮಗ್ ಡೈಲಿ ಕಾಯಿಪಲ್ಲೆ ಕೊಡೋದು, ಶಿವಾಜಿ ಅಂಕಲ್ ಅಂತೇಳಿ. ಇವರು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಿದ್ದಾರೆ. ಇವತ್ತು ನಮ್ಮ ಮಮ್ಮಿ ಎಂದಿನಂತೆ ನಾಷ್ಟ ಮಾಡ್ತಿದ್ದಾರೆ. ಏನ್ ನಾಷ್ಟ ಮಾಡ್ತಿದ್ದೀರಿ ಹೇಳ್ರಿ? ಆಲೂ ಪರೋಟ. ಇವತ್ತಿನ ಸ್ಪೆಷಲ್ ಆಲೂ ಪರೋಟ. ಎಸ್, ನಾವು ಸೋನ್ ಕಿಚನ್ ಕುಕಿಂಗ್ ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಬಟ್ ಎಲ್ಲ ಒಂದಾದ್ಮೇಲೆ ಒಂದ್ ಮಾಡ್ಬೇಕಂತ. ಬಟ್ ಇದೇ ವಿಡಿಯೋದಲ್ಲಿ ಹೇಳ್ತಿದ್ದೇವೆ, ನೆಕ್ಸ್ಟ್ ನಮ್ ಕುಕಿಂಗ್ ವ್ಲಾಗ್ಸ್ ಬರುತ್ತೆ. ನಾವೀಗ ವಾಕ್ ಹೋಗ್ ಬಂದ ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀವಿ. ನಾವ್ ಅಪ್ಪನ್ ಕರ್ಕೊಂಡ್ ಹೋಗಲ್ಲ. ನಾವು ವಾಕ್ ಹೋಗೋದು ಸ್ಪೇಸೇ ಬೇರೆ ಐತೆ. ಅದನ್ನ ನಾವು ರಿವೀಲ್ ಮಾಡ್ತೀವಿ ವಿಡಿಯೋದಲ್ಲಿ. ನಾವ್ ಸಡನ್ ಆಗಿ ಯೂಟ್ಯೂಬ್ ಚಾನಲ್ ಯಾಕೆ ಓಪನ್ ಮಾಡಿದ್ವಿ ಅಂತ ವಾಕ್ ಮಾಡ್ತಾ ಹಂಗೆ ನಿಮ್ಗ್ ಮಾತಾಡ್ತಾ ಇದೀವಿ. ಅವ್ರು ಫಸ್ಟ್ ಒಂದೆರಡು ರೀಸನ್ ಹೇಳ್ತಾರೆ, ಆಮೇಲೆ ನಾನ್ ಹೇಳ್ತೀನಿ. ಯೂಟ್ಯೂಬ್ ಅಂದ್ರೆ ಈಗ ಲೇಟೆಸ್ಟ್ ಟ್ರೆಂಡ್ ಯೂಟ್ಯೂಬ್ ಇದೆ. ಯೂಟ್ಯೂಬ್ ದಲ್ಲಿ ಏನಾಗಿದೆ, ನಾವೇನು ಎಲ್ಲಾ ವಿಷಯವನ್ನು ಕವರ್ ಮಾಡ್ಬೋದು ಯೂಟ್ಯೂಬ್ ದಲ್ಲಿ. ಯಾವ ಒಂದು ಮನೆ ದಿವಸ ಯಾವ್ದು ಫಂಕ್ಷನ್ ಕವರ್ ಮಾಡ್ಬೋದು, ಅಥವಾ ದಿವಸ ನೀವು ಏನ್ ಅಡಿಗೆ ಮಾಡಿದ್ ಕವರ್, ದೇವ್ರಿಗೆ ವಿಸಿಟ್ ಮಾಡಿದ್ ಕವರ್ ಮಾಡ್ಬೋದು. ಅದು ಎಲ್ಲರಿಗೂ ಒಂದು ಫೋಟೋ ಅಂದ್ರೆ ಎಲ್ಲರಿಗೂ ಹೋಗಿ ಮುಟ್ಟುದಿಲ್ಲ. ಸೊ ಕಾಮನ್ ಮ್ಯಾನ್ಗೂ ಮುಟ್ಟಬೇಕಾಗಿದ್ದಂದ್ರೆ ಒಂದು ಯೂಟ್ಯೂಬ್ದಿಂದ ಒಳ್ಳೆ ವಿಚಾರವನ್ನು ನಾವು ಎಲ್ಲರಿಗೂ ಶೇರ್ ಮಾಡ್ಬೇಕಾದ್ರೆ ಒಂದು ಯೂಟ್ಯೂಬ್ ಒಳ್ಳೇದ ಮೀಡಿಯಾ. ಅದಕ್ಕೆ ನಾವು ಯೂಟ್ಯೂಬ್ ಒಂದು ಹಾಬಿಯಿಂದ ಮಾಡ್ತಾ ಇದೀವಿ. ಇದೇನು ಬೇರೆ ಏನಿಲ್ಲ. ಅದು ಹಾಬಿಯಿಂದ ಅದು ಮುಂದೆ ಹಂಗ ಬೆಳಿತಾ ಹೋಗ್ಲಿ. ಎಲ್ಲರೂ ನಾವು ಕೂಡಿ ನಮ್ಮ ವಿಚಾರವನ್ನು ತಿಳಿಸ್ಲಿಕ್ಕೆ ನಾವು ಯೂಟ್ಯೂಬ್ ಅನ್ನು ಚಾಲು ಮಾಡ್ತಾ ಇದ್ದೀವಿ ಅಷ್ಟೇ. ಮತ್ತೆ ಬೇರೆ ಏನು, ನಾವು ಬಾಳ್ ಡೇಸ್ ಇಂದಾನೆ ವಿಚಾರ ಮಾಡಿದ್ದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ. ಆದ್ರೆ ನಾವು ಬೇರೆ ಏನೇನೋ ಇನ್ನ ಬಿಸ್ನೆಸ್ ಆಯ್ತು, ಬೇರೆ ಏನೇನೋ ಮಾಡ್ಬೇಕಂತ ಡೈವರ್ಟ್ ಅಲ್ಲಿ ಇದ್ವಿ. ಅದಕ್ಕೆ ನಾವು ಸುಮ್ನೆ ನೋಡೋಣ ಅಂತ. ಬಟ್ ಈಗ ಸುಮ್ನೆ ಹವ್ಯಾಸ ಅಂತ ಹೇಳಿ ಸುಮ್ನೆ
ನಾವೇನ್ ಮನೇಲಿ ಮಾತಾಡ್ತೀವಿ ಎಲ್ಲ ಜನರಲ್ ಈಗ ನಿಮ್ ಫ್ಯಾಮಿಲಿ ಹೆಂಗಿರುತ್ತೆ ನೋಡ್ತಿರೋ ಅವ್ರ ಫ್ಯಾಮಿಲಿ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ವ್ಯೂವರ್ಸ್, ನಾವು ಅದೇ ರೀತಿ ಇರೋದು. ಆದ್ರೆ ನಮ್ ಪೇರೆಂಟ್ಸ್ ಸ್ವಲ್ಪ ಜಾಸ್ತಿ ಎಜುಕೇಟೆಡ್ ಇದಾರೆ, ಅಷ್ಟೇ ಡಿಫ್ರೆನ್ಸ್ ಇರೋದು. ಸೊ ಅವ್ರು ಹೇಳಿದಂಗೆ ವ್ಯೂಸ್ ಯಾವ ತರ ಏನ್ ಸಮಾಜಕ್ಕೆ ಏನೇನ್ ಮಾತಾಡ್ಬೇಕು ನೆಕ್ಸ್ಟ್ ನೆಕ್ಸ್ಟ್ ಬರ್ತಾ ಇರುತ್ತೆ. ಇದು ಡೈಲಿ ವ್ಲಾಗ್ಸ್ ಅಂತಾನು ಮಾಡ್ತೀವಿ, ಮತ್ ಟಾಪಿಕ್ ತಗೊಂಡು ಮಾಡ್ತೀವಿ. ಅದಕ್ಕಿದ್ದು ಸ್ಟಾರ್ಟ್ ಮಾಡಿದ್ದಷ್ಟೇ. ಇದ್ರಾಗ ನಮಗೇನ್ ಇನ್ಕಮ್ ಇಲ್ಲ, ಸುಮ್ನೆ ಆಕ್ಟಿವ್ ಫಾಲೋವರ್ಸ್ ಇದಾರೆ. ಮತ್ತೆ ಇದೆಲ್ಲ ಫ್ರೀ ಕಂಟೆಂಟ್, ನಾವ್ ಯಾವ್ದೋ ದುಡ್ಡು ಅಂತೇಳಿ ಮಾಡತ್ತೇನೂ ಇಲ್ಲ, ಮುಂದನೂ ಇಲ್ಲ. ಅಥವಾ ಬಂತಂದ್ರೆ ನಾವ್ ಓಪನ್ ಆಗಿ ಹೇಳ್ತೀವಿ, ಆತರ ಏನಿಲ್ಲ. ಸೊ ಎಂದಿನಂತೆ ನಾವು ವಾಕ್ ಹೋದ್ವಿ. ಅಲ್ಲಿ ಹೋಗ್ತಾ ನಾ ಹೇಳಿದ್ನಲ್ಲ ರೋಡ್ ಕೆಲಸ ನಡೀತಾ ಇದೆ ಅಂತ, ರೋಡ್ ಕಾಂಟ್ರಾಕ್ಟರ್ ಹತ್ರ ಇವ್ರು ಮಾತಾಡ್ತಾ ಇದ್ರು. ಅದು ಮಣ್ಣದು ವೇಸ್ಟ್ ಮಾಡೋದು ಬೇಡ, ಅದನ್ನು ಬೇರೆ ಕಡೆ ಯೂಸ್ ಮಾಡೋಣ, ಗುಡಿಯಲ್ಲಿ ಹಾಕ್ಬೋದು, ಬೇರೆಯವ್ರ ಮನೆ ಮುಂದೆ ಹಾಕ್ಬೋದು, ಎಲ್ಲೆಲ್ಲಿ ಹಾಕ್ಬೋದು ನೋಡೋಣ ಅಂಥೇಳಿ ಅದನ್ನೇ ಮಾತಾಡ್ತಾ ಇದ್ರು. ಇವರೇ ರೋಡ್ ಏನು ಮಾಡಿಸ್ತಿದಾರಲ್ಲ ಕಾಂಟ್ರಾಕ್ಟರ್ ಅಂತ ಇವರೇ, ಅದು ಇವ್ರ ಹತ್ರ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ರು. ಮಣ್ಣು ವೇಸ್ಟ್ ಮಾಡೋದು ಬೇಡ, ಯೂಸ್ ಆಗೋ ಕಡೆ ಆದರೂ ಹಾಕೋಣ ಅದನ್ನು ಅಂತ ಹೇಳಿ ನಾವು ವಾಕ್ ಮಾಡೋ ಟೈಮಲ್ಲಿ ಮಾತಾಡಿದ್ದು. ಇದು ನಮ್ಮ ನೆನ್ನೆ ತೋರಿಸಿದ್ನಲ್ಲ ನಮ್ಮ ಡಾಗ್ ಮರಿಗಳಂತ, ಅದರ ಮಮ್ಮಿ ಇದು. ಇದರ ಮಕ್ಕಳು ಅವೆಲ್ಲ ಭಾಳಷ್ಟು ತೀರ್ಕೊಂಡಿದ್ದಾವೆ, 2-3 ಅಷ್ಟೇ ಉಳಿದಿದ್ದಾವೆ. ನಾವೇ ಇವಕ್ಕೆ ಊಟ ಹಾಕೋದು. ಅದು ಪಾಪ ಊಟ ಬೇಕಂತ ನಮ್ಮ ಹಿಂದೆ ಹಿಂದೆ ವಾಕ್ ಹತ್ರ ಬಂದು ಹೇಳ್ತಾ ಇದೆ. ಸಿಟ್ ಮಾಡಿ ಜಂಪ್ ಅಲ್ಲ, ಸಿಟ್, ಗುಡ್ ಬಾಯ್, ಜಂಪ್, ಟರ್ನ್, ಬಾ, ಟರ್ನ್, ಟರ್ನ್, ಟರ್ನ್. ಹಲೋ ಅಪ್ಪ ಮಾಡು, ಹಲೋ ಅಪ್ಪು, ಹಲೋ, ಹಲೋ, ಗುಡ್ ಬಾಯ್. ನಾನು ನಾಷ್ಟ ಮಾಡ್ತಿದ್ದೀನಿ. ನಮ್ಮ ಅಪ್ಪ ನೋಡ್ರಿ ಹೆಂಗ್ ಮಾಡ್ತಾನೆ. ನಾವೇನ್ ತಿಂತೀವಿ ಅದೇ ಬೇಕು ಅವನಿಗೆ. ನೋಡ್ರಿ ಇಲ್ಲಿ ಹೆಂಗ್ ಮಾಡ್ತಿದ್ದಾನೆ, ನೋಡಪ್ಪ ಅಲ್ಲಿ ನೋಡ್ರಿ ಹೆಂಗ್ ತಿಂತಾನೆ. ನಾವ್ ಇವನು ಟ್ರೈನಿಂಗ್ ಕೊಡೋರಿದ್ದೀವಿ. ನೆಕ್ಸ್ಟ್ ಹೆಂಗ್ ಚೇಂಜ್ ಆಗ್ತಾನಂತ ವಿಡಿಯೋನಲ್ಲಿ ನೋಡ್ಬೋದು. ಈಗ ಸದ್ಯಕ್ಕೆ ಹಿಂಗ್ ಮಾಡ್ತಿದ್ದಾನೆ. ವಿಡಿಯೋ ಟ್ರೈನಿಂಗ್ ಆದ್ಮೇಲೆ ಹೆಂಗ್ ಮಾಡ್ತಾನಂತ ನೀವೇ ಬರ್ತಾ ಬರ್ತಾ ನೆಕ್ಸ್ಟ್ ವಿಡಿಯೋಸ್ ನೋಡ್ಬೋದು ನೀವು. ಏನೋ ಬಾಯ್ ಕಡೆ ಬರಲ್ಲ ಅವನು, ಅದು ಊಟ ಇದ್ರೆ ಅಲ್ಲೇ ಇರ್ತಾನ ಅವನು. ಬರೋ ಬೇರೆ ಟೈಮ್ನಾಗ ಅಷ್ಟೇ ಬರಲ್ಲ. ಬಾ ಬಾ ನೋಡ್ರಿ ಬಾ ಬಾಯ್ ಕಡೆ ಬಾ, ಹೊಡೆದು ಬಾ, ಹಿಡಿದ ತಗೋ ಬಾಯ್ಲಿ. ಹಾಂ ಬಾ ಕೊಡು ಹಿಡಿ. ಟ್ರೀಟ್ ಅಷ್ಟೇ ಬರೋದು ಅವನು. ಟ್ರೀಟ್ ಕೊಟ್ಟನು ಅಂತ ಮಾತು ಇಲ್ಲ ಬರ. ಈಗ ನಮ್ಮಮ್ಮಿ ಪೂಜೆ ಮಾಡ್ತಿದ್ದಾರೆ. ನಾವು ನಾಷ್ಟ ಮಾಡಿದ್ವಿ. ನಾವ್ ಈಗ ಹೋಗಿ ಸ್ನಾನ ಮಾಡಿ ಬಂದ್ ರೆಡಿ ಆಗ್ತೀವಿ. ಎಲ್ಲಾರು ನಾವು ನೆಕ್ಸ್ಟ್ ನಿಮಗೆ ಚಾಲೆಂಜ್ ವಿಡಿಯೋದಲ್ಲಿ ಸಿಗ್ತೀವಿ. ಡೈಲಿ ಇವ್ರೆ ಆಲ್ಮೋಸ್ಟ್ ಜಲ್ದಿ ಎದ್ದು ಪೂಜೆ ಮಾಡೋದು. ನಾನು ಸ್ಪೆಷಲಿ ಸ್ಯಾಟರ್ಡೆ ತಪ್ಸಲ್ಲ, ನಾನು ಮಾಡೇ ಮಾಡ್ತೀನಿ. ಆದ್ರೆ ಡೈಲಿ ಆಲ್ಮೋಸ್ಟ್ ಇವರೇ ಮಾಡಿರ್ತಾರೆ. ಇದು ಆ್ಯಪಿಗೆ ಎಗ್ ಕೂದ್ಸೋಕಂತ ಇಟ್ಟಿದ್ದು. ಮತ್ತು ನಮಗೆ ರೊಟ್ಟಿ ಮತ್ತು ಬಾಜಿ ರೆಡಿ ಇದೆ ಮಧ್ಯಾಹ್ನದ ಊಟಕ್ಕೆ. ಆಮೇಲೆ ನಾನು ಜಸ್ಟ್ ಮಧ್ಯೆ ಟೀ ಬ್ರೇಕ್ ತೊಗೊಂಡಿದ್ದೆ. ಇದು ಆ್ಯಪಿಗೆ ಮೊಸರನ್ನ ಮತ್ತು ಬಾಯ್ಲ್ ವೆಜಿಟೇಬಲ್ಸ್ ಮತ್ತು ಬನಾನಾ ಇರ್ಬೋದು, ಅದೆಲ್ಲ ಒಂದು 12:30 ಒಂದು ಸೆಕೆಂಡ್ ಟೈಮ್ ಊಟದ ಟೈಮ್ ಆಗಿರುತ್ತೆ ಅಂಥೇಳಿ ಅವ್ನು ರೆಡಿ ಆಗಿದ್ದಾನೆ. ನಾವು ಅವನಿಗಿಷ್ಟೇ ಊಟ ಕೊಡೋದು. ಯಾವಾಗಾದ್ರೂ ಪಪ್ಪಿ ಫುಡ್ ಕೊಡ್ತೀವಿ. ಅವನಿಗೆ ನ್ಯೂಟ್ರಿಷನ್ ಆಯಿಲ್ ಕಮ್ಮಿ ಇರೋ ಊಟನೇ ಕೊಡೋದು. ಅದಕ್ಕೆ ಅವನು ಅಷ್ಟೊಂದು ಆ್ಯಕ್ಟಿವ್ ಆಗೂ ಇದ್ದಾನೆ. ಮತ್ತು ಎಲ್ಲ
ಸ್ವಲ್ಪ ಫ್ಯಾಟ್ ಆಗೋ ಜಲ್ದಿ. ಅದಕ್ಕೆ ಅವಕ್ಕೆ ನಾವು ಡಯಟಲ್ಲಿ ಕಂಟ್ರೋಲ್ ಮಾಡಬೇಕು ಮತ್ತು ವಾಟರ್ ಕಂಪಲ್ಸರಿ ಕುಡಿಸ್ಬೇಕು. ಅವನು ಕರೆಕ್ಟ್ ಟೈಮಿಗೆ ಊಟ ಮತ್ತು ನೀರು ಕುಡಿದಿದ್ನಂದ್ರೆ ಅವನದು ಹೆಲ್ತ್ ತಾನಾಗೆ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಮತ್ತು ಹೇರ್ಸೂ ಅಷ್ಟೆ. ಆಮೇಲೆ ಯಾವಾಗಾದರೂ ಈ ಥರ ಬೋನ್ ಕೊಟ್ಟಿರ್ತೀವಿ 1 2 ಅಥವಾ 3 ಹೆಚ್ಚಂದ್ರೆ, ಆಮೇಲೆ ಈಗ ಈ ಥರ ಅವನು ಆ್ಯಕ್ಟಿವಾಗಿ ಆಟ ಆಡ್ತಿದ್ದಾನೆ. ಅವನಿಗೆ ಆಟ ಆಡೋದು ಡಾಲ್ಸ್ ಜೊತೆ ಅಂದರೆ ಭಾಳ ಇಷ್ಟ, ಭಾಳ ಆ್ಯಕ್ಟಿವ್ ಅವನು. ಮಲ್ಕೊಳ್ಳೋದು ನಾವಾಗೆ ಮಲ್ಕೊ ಅಂದ್ರೆ ಅಷ್ಟೇ 1 3 4 hours ಮಲ್ಕೋತಾನೆ. ಇಲ್ಲಾಂದರೆ ಫುಲ್ ಡೇ ಆಡಂದ್ರೆ ಆಡ್ತಾನೆ. ಅವ್ನಿಗೆ ಸ್ಟ್ಯಾಮಿನಾ ಭಾಳ ಐತೆ ಅಷ್ಟು. ಆಮೇಲೆ ಫುಲ್ ಆ್ಯಕ್ಟಿವ್ ಡಾಗ್ ಅವನು. ಮೊದಲಿಂದ ಇರೋದೇ ಹಂಗೆ ಅವನು ಯಾವತ್ತೂ ಹಿಂಗೆ ಜಾಸ್ತಿ ಮಲ್ಕೊಂಡಿರೋದು ಹಂಗೆ ಆಗಿಲ್ಲ. ಸೊ ಟಚ್ ವುಡ್ ಅವನು ನೋಡ್ರಿ ಎಷ್ಟು ಜಾಯ್ಫುಲ್ಲಾಗಿ ಹೆಂಗೆ ಆಡ್ತಿದ್ದಾನಂತ. ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟ್ ಅಲ್ಲಿ ಒಂದು 20-25 ಫ್ಯಾಮಿಲೀಸ್ ಇದಾವೆ. ಅದರಲ್ಲಿ ಒಂದು 4-5 ಫ್ಯಾಮಿಲಿ ಎಲ್ಲ ಮೆಂಬರ್ಸು. ಸೊ ಆಫ್ಟರ್ನೂನ್ ಆಡಿ ಮಲ್ಕೊಂಡ. ಆಮೇಲೆ ನೆಕ್ಸ್ಟ್ ಏನು ನಾವು ಗೇಮ್ ಆಡೋಕೆ ರೆಡಿ ಆಗಬೇಕಲ್ಲ. ನಾವು ಈಗ ಗೇಮ್ ಆಡೋಕ್ಕಂತೆಲ್ಲ ಸೆಟಪ್ ಮಾಡಿ ನಾವು ರೆಡಿ ಆದ್ವಿ ಈಗ ಈವ್ನಿಂಗ್. ಈಗ ನಾವೊಂದ್ ಗೇಮ್ ಆಡ್ತಿದೀವಿ. ನಾವ್ ಇದನ್ನೆಲ್ಲ ಸ್ಕೂಲ್ ಟೈಮಲ್ಲಿ ಆಡ್ತಿದ್ವಿ. ಅದ್ರ ಹೆಸರು ಚೇಂಜ್ ಮಾಡಿವಿ, ಜೇಮ್ಸ್ ಗೇಮ್ ಅಂತ ಇಟ್ಟಿವಿ. ಅದ್ ನಾವು ಸ್ಕೂಲಲ್ಲಿದ್ದ ಬೇರೆ ಹೆಸರಲ್ಲೇ ಕರಿತಿದ್ವಿ. ಆದ್ರೆ ಜೇಮ್ಸ್ ಪ್ಯಾಕೆಟ್ ಯೂಸ್ ಮಾಡಿ ಆಡೋಂತ ಗೇಮ್ ಬಹಳ ಸಿಂಪಲ್ ಐತಿ. ಆಮೇಲೆ ಸ್ವಲ್ಪ ಬ್ರೈನ್ ಟ್ವಿಸ್ಟರ್ ಟೈಪ್ ಅನಿಸ್ತೈತಿ, ಗೆಸ್ಸಿಂಗ್ ಗೇಮ್ ಅಂತಾನು ಅನ್ಬೋದು. ಆದ್ರೆ ಒಂದ್ ಫ್ಯಾಮಿಲಿ ಜೊತೆ ಒಂದು ಏನಂತಾರೆ ಟೈಮ್ ಸ್ಪೆಂಡ್ ಮಾಡೋದಾಯ್ತು, ಒಂದು ಇವೆಂಟ್, ಒಂದ್ ಟೈಮ್ ಪಾಸ್. ಸಾಯಂಕಾಲ ಕೂತು ಸುಮ್ನೆ ಫೋನ್ ಟಿವಿ ನೋಡೋ ಬದ್ಲು ಈ ತರ ವಾಕಿಂಗ್ ಹೋಗೋರು ಹೋಗ್ತಾರೆ. ಬಟ್ ಚಾ ಕುಡಿದ್ಮೇಲೆ ಸ್ವಲ್ಪ ಅದು ಇದು ಗಾಸಿಪ್ ಮಾಡೋರು ಮಾಡ್ರಿ, ಬಟ್ ಇಂತ ಗೇಮ್ ಆಡ್ರಿ, ಚಲೋ ಅನ್ಸುತ್ತೆ. ನಾವೀಗ 3 people ಆಡ್ತಿದೀವಿ. ಫಸ್ಟ್ ನಾನು ನಮ್ಮ ಮಮ್ಮಿ, ಆಮೇಲೆ ನಾನು ನಮ್ ಫಾದರ್. ಅಮ್ಮ ನಾನು ನಮ್ ಫಾದರ್. ಸೊ ನಾನು ಗೆದ್ರೆ ಅವ್ರ ಬೆಸ್ಟ್ ಆಫ್ 2. ಅವ್ರ ಗೆದ್ರಂತ್ರ ನಾನ್ ಔಟ್ ಆದ್ರೆ ಮತ್ತೆ ಅವರೇ ಇಬ್ರು ವರ್ಸಸ್ ಅಂತ ಆಡ್ತಾರ. ಇದು ಬೆಸ್ಟ್ ಆಫ್ 5 ಇರ್ತೈತಿ. ನಾವಿಲ್ಲಿ ಇಟ್ಟಿರ್ತೀವಿ ಯಾವ್ದಂತ ಇವ್ರ ಗೆಸ್ ಮಾಡ್ಬೇಕು, ಇವ್ರ ಇಟ್ಟಿದ್ ನಾನ್ ಯಾವ್ದನ್ ಗೆಸ್ ಮಾಡ್ಬೇಕು. ಬೆಸ್ಟ್ ಆಫ್ 5 ಅಲ್ಲಿ ಮಾಡಕ್ ಆಗಿಲ್ಲ ಅಂತಂದ್ರೆ ಮುಗೀತು. ಬೆಸ್ಟ್ ಆಫ್ 5 ಇರ್ಲಿ. ಗೆಸ್ ಮಾಡಕ್ ಆಗಿಲ್ಲ ಅಂತಂದ್ರೆ ಅದು ನಾವ್ ಇದು ಮಾಡಿ ನೆಕ್ಸ್ಟ್ ಬೇರೆ ಗೇಮ್ ಆಡ್ತೀವಿ. ಈ ಗೇಮ್ ಆಡಲ್ಲ. ಇದು ಇದ್ರಲ್ಲಿ ಯಾರು ಗೆಲ್ತಾರಲ್ಲ ಇದೇ ನಾವ್ ಬೇರೆ ಗೇಮ್ ಆಡ್ತೀವಿ. ಬೆಸ್ಟ್ ಆಫ್ 5 ಚಾನ್ಸಸ್ ಆಫ್ ಗೆಸ್ಸಿಂಗ್, ನಾಟ್ ಪ್ಲೇಯಿಂಗ್. ಗೆಸ್ ಮಾಡೋದು, ಇಲ್ಲಾಂದ್ರೆ ರೌಂಡ್ ಖಾರಿಜ್ ಆಗ್ತತಲ್ಲ. ಕೈ ತಗೋಬೇಕಂತ ಏನಿಲ್ಲ, ಅದು ಅಲ್ಲೇ ಇಡಲ್ಲ ನಡೀತದೆ. ಇದಲ್ಲ ನೀನ್ ಸೆಲೆಕ್ಟ್ ಮಾಡಿರೋದು ಬೇರೆ ಐತಿ, ಅಲ್ಲೇ ಇಟ್ಬಿಡು, ಏನಂಗಲ್ಲ. ನಮ್ದು ಈಗ ನಾನ್ ತೋರ್ಸಿದ್ದದು. ಈಗ ನಾನ್ ಔಟ್ ಆದಂಗೆಲ್ಲ ಕೈ ತಗೋತೀನಿ. ಫಸ್ಟ್ ನಾನೇ ಗೆಸ್ ಮಾಡ್ಲ. ಯಾವ್ದು ಇಟ್ಟಿನಿ ಈಗ ಅವ್ರ ಇಟ್ಟಿದ್ ನಾನ್ ನೋಡಿಲ್ಲ, ನಾ ಇಟ್ಟಿದ್ ಅವ್ರು ನೋಡಿರಲ್ಲ. ಆದ್ರೆ ನಮ್ ಗೆಸ್ಸಿಂಗ್ ಹೆಂಗಿರ್ತೈತೆ ಅಂತ ಒಂದು ಏನಂತಾರೆ ಇಂಟ್ಯೂಷನ್.
ಇದ ಇದಲ್ಲ ಅಲ್ಲ ನಾ ಕೈ ತಗೋತೀನಿ. ಈಗ ನಾನ್ ಗೆಸ್ ಮಾಡ್ಬೇಕಾ? ಮಾಡು. ಅದ್ ಯಾವ್ದಲ್ಲ ಅನ್ಕೊಳ್ಳಿ ಅದನ್ನ ಕೈ ತಗೊಳ್ಳೋದು ಅಷ್ಟೇ. ಇದು ಕೈ ತಗೋ. ಬೆಸ್ಟ್ ಆಫ್ ಟು. ಇದು ಇದು ಇಟ್ಟಿ. ಯಾಕ ಬೆಸ್ಟ್ ಆಫ್ ಇದು ಆಗ್ದಂಗ್ ಕಾಲೇಜ್ ಆಗ್ತದ ಅನಸ್ತೈತಿ ರೌಂಡ್. ಡೆಮೋ ರೌಂಡ್ ಚಲೋ ಗೆಸ್ ಮಾಡಿದ್ದೆ ನಾನು. ನೀಟಿರೋದು ಇದ್ರ ಮೇಲೆ ಐತಲ್ಲ 100%. ನಿಂಗ್ ನೆನ್ಪಾಯ್ತಾ ಇಲ್ಲ ಮತ್ತ ಏನ್ ನಿಮ್ಮ ಅವ್ರಿಗೆ ಹೇಳ್ಬೇಕು ಇದಲ್ಲಲ್ಲ. ಇದು ಸರಿ ಆಗೋಯ್ತು. ಹೋಯ್ತಂದ್ರ ಅವ್ರು ಬರ್ತಾರ ಅಷ್ಟೇ. ಅದ್ರಾಗ ಯಾರ್ ಗೆಲ್ತಾರ ಅವ್ರ ಜೊತೆ ಆಡೋದು. ಇದು 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 ಯಾರು ಬರೆಯದ ಕಥೆಯ ಔಟ್. ಇದು ಕರೆಕ್ಟಾ? ನಾನ್ ಡೆತ್ ಗೇಮ್. ಮತ್ತೀಗ ನಾನ್ ಇಟ್ಟಿತ್ತು ಇವ್ರು ವಿನ್ ಆಗಿದ್ದಾರ. ಇವ್ರು ಆಡ್ತಾರ. ಇವ್ರಲ್ಲಿ ಯಾರು ಗೆಲ್ತಾರ ನಾನು ಅವ್ರ ಜೊತೆ ನೆಕ್ಸ್ಟ್ ಬೇರೆ ಗೇಮ್ ಆಡ್ತೀನಿ. ಇದೇ ಆಡಲ್ಲ, ಬೇರೆ ಏನಾದ್ರು ಆಕ್ಟಿವಿಟಿ. ಇವೆಲ್ಲ. ನೀ ಯಾವ್ದಿಟ್ಟೆ ಅಂತ ಹೇಳ್ಬೋದು ಈಗ. ಇದು ಪರ್ಪಲ್ ಕಲರ್ ಇಟ್ಟಿದ್ರು ಅವ್ರು. ಓಕೆ ನೆಕ್ಸ್ಟ್ ಗೇಮ್ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಈಗ ಇವ್ರಿಬ್ರು ಆಡಕ್ ಸ್ಟಾರ್ಟ್ ಮಾಡ್ತಿದಾರೆ. ಫನ್ ಆಗೇನೆ ಆಡ್ಲಿ, ಜಗಳ ಆಡೋದ್ ಬೇಡ. ಮಾತಾಡ್ತಾ 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 ಈಗ ಕಣ್ಣು ಮುಚ್ಚಿದ್ರಲ್ಲಪ್ಪ. ಕಣ್ಣು ಮುಚ್ಚಿದ್ರ ನಾ ಸ್ಟಾರ್ಟ್ ಮಾಡ್ತೀವಿ. ನಾವು ಗೆಸ್ ಮಾಡಿ ನಾವ್ ಮಾಡ್ತೀವಿ ನಾವ. ಕಣ್ ತೆಗೀರಿ. ಈಗ ನೀವು ಮುಚ್ಚ್ರಿ. ನೀವು ಮುಚ್ಚಬೇಕು. ನೀವು ಆಡಿಯನ್ಸ್ ನೋಡಿರ್ತೀರಿ, ಬೇರೆ ಬೇರೆನೆ ಇಟ್ಟಿದಾರ ಅವ್ರು. ನಾನು ನೋಡಿದೀನಿ. ಸೇಮ್ ಆಗಿದ್ರೆ ಮತ್ತೆ ಇನ್ನೊಂದ್ಸಲ ಇಡು ಅಂತಿದ್ದೆ. ಈ ಗೇಮ್ ಸ್ಟಾರ್ಟ್ ಮಾಡ್ತಾರ. ಈಗ ಗೆಸ್ ಮಾಡ್ರಿ. ಈಗ ಗೆಸ್ ಇದು ಅಲ್ಲ ತಗೊಂಡ್ಬಿಡ್ರಿ. ಇದು ಅಲ್ಲ. ನೀವೇ ರೌಂಡ್ 2. ಇದು ಕರೆಕ್ಟ್. ನಮ್ಮಮ್ಮಿ ಸೆಕೆಂಡ್ ರೌಂಡ್ ಅಲ್ಲಿ ಹೋದ್ರು. ನಮ್ಮಮ್ಮಿ ಸೆಕೆಂಡ್ ರೌಂಡ್ ಅಲ್ಲೇ ಸತ್ತಿದಾರ. ಈಗ ನನ್ ವಿರುದ್ಧ ನಮ್ ಮಾಮ್ ಗೆದ್ದಿದ್ರಲ್ಲ, ಈಗ ಮಾಮ್ ವಿರುದ್ಧ ಪಪ್ಪ ಗೆದ್ರು. ಸೊ ಅವ್ರಿಬ್ರೆ ವಿನ್ನರ್ ಡಿಕ್ಲೇರ್. ಆದ್ರೆ ಇದನ್ನ ಗೇಮ್ ಆಡ್ಸಲ್ಲ ನಾನ್. ಮತ್ ನೆಕ್ಸ್ಟ್ ವಿಡಿಯೋ ಬರ್ತಿರ್ತಲ್ಲ, ಅಲ್ಲಿ ಚಾಲೆಂಜ್ ವಿಡಿಯೋ ಯಾವ್ದಾದ್ರು ಕೊಡ್ತೀನಿ. ನಾವು ಹೊರಗೆ ಹೋದ ಮಾಡ್ದಾಗ ಇಬ್ರಿಗೂ. ಈಗ ಸದ್ಯಕ್ ಸುಮ್ನೆ ನಾನು ಮತ್ತೆ ನಮ್ಮ ಫಾದರ್ ಸುಮ್ನೆ ಆಡ್ತೀವಿ, ಒಂದ್ ರೌಂಡ್ ಇರ್ಲಿ ಅಂತ. 1 2 3 ಸ್ಟಾರ್ಟ್. ನಂದ ಆಯ್ತಾ? ನೀವು ಕಣ್ ಮುಚ್ಚಿರ. ಈಗ ಅವ್ರ ಇಟ್ಟಿದ್ದ ಇಟ್ರೆ ನಾನು ನೀವ್ ಮತ್ತೆ ಹೇಳ್ಬೇಕು ಚೇಂಜ್ ಮಾಡಂತ. ಅಂದ್ರೆ ಈಗ ಮತ್ತೆ ಇನ್ನೊಂದ್ಸಲ ಇಡ್ಬೇಕಾಗ್ತತಿ ಇಬ್ರು. ಡಿಫ್ರೆಂಟ್ ಐತಲ್ಲ. ಆಯ್ತು, ಈಗ ಗೆಸ್ 1 ಅವ್ರಿಗೆ.
ಇದು ಅಲ್ಲ, ಇದು ಇದು ಸಡನ್ ಆಗಿ ನೋಡಿದ್ರೆ ಸೋತಂಗ್. ಎರಡರಲ್ಲಿ ಒಂದೈತೆ ಇದು, ಇನ್ನು ಎರಡರಲ್ಲಿ ಒಂದೈತೆ ಏನೋ ಒಂದು ಗೆಸ್ಸಿಂಗ್. ಫನ್ ಅಲ್ಲ, ಇದು ಕ್ಯಾನ್ಸಲ್ ಆಗಂಗ್ ಕಾಣ್ತೈತ್ ರೌಂಡ್. ಲಾಸ್ಟ್ ಚಾನ್ಸ್. ಲಾಸ್ಟ್ ಚಾನ್ಸ್. ಲಾಸ್ಟ್ ಚಾನ್ಸ್ ಅಂದ್ರೆ ಇದು ಲಾಸ್ಟ್ ಅಲ್ಲ ಹೇಳ್ಬೋದಾ? ಈಗ ಇವರೇ ಹೇಳ್ತಾರ. ಇದನ್ನ ಇಲ್ಲಿ ಸರ್ಸಿದ್ರಷ್ಟೇ, ಈ ಕಿಲ್ ಸರ್ಸಿದ್ರಷ್ಟೇ. ಫನ್ನಿ ಇವತ್ತಿನ ವ್ಲಾಗ್ ನಾವ್ ಇಲ್ಲಿಗೆ ನಾವು ಚಾಲೆಂಜ್ ವಿಡಿಯೋ ಅಂತ ಹೇಳಿದ್ವಿ. ಜೆಮ್ಸ್ ಹುಡುಕಿ ಜೆಮ್ಸ್ ತಗೊಂಡು ಯಾವ ಗೇಮ್ ಮಾಡಿದ್ವಿ ಅಂತ ನಿಮ್ಗೆ ಗೊತ್ತಾಯ್ತು. ಇದೇ ತರ ಮತ್ ಬೇರೆ ಬೇರೆ ಇನ್ನೋವೇಟಿವ್ ಫನ್ ವಿಡಿಯೋ ಮಾಡ್ತಿರ್ತೀವಿ. ಈಗ ಎಂಡಿಂಗ್ ಮಾತುಗಳು. ಇದು ಜೇಮ್ಸ್ ಫನ್ ಗೇಮ್ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಏನು, ನಿಮ್ದು ಫಸ್ಟ್ ಆಫ್ ಆಲ್ ಕಾನ್ಸಂಟ್ರೇಷನ್ ಇರ್ಬೇಕಲ್ಲಿ. ಆಮೇಲೆ ಯಾವ ತರ ಎಲ್ಲಿ ಅವ್ರು ಇಟ್ಟಿದಾರಲ್ಲ ಅದನ್ನ ಒಂದ್ ಸ್ವಲ್ಪ ಎಲ್ಲ ಒಂದ್ ಸ್ವಲ್ಪ ಮೈಂಡ್ನಾಗ ಇತ್ತಂದ್ರೆ ಗೆಲ್ಲೋ ಚಾನ್ಸ್ ಇದೆ. ಅದು ಇರ್ಲಿಲ್ಲ ಅಂದ್ರೆ ಇವನ್ ಕಲರ್ ಹೇಳಿದ್ರು ಸುಧಾ ಅದ ನೀವು ಗೆಲ್ಲಂಗಿಲ್ಲ. ಯಾಕಂದ್ರೆ ಪ್ಲೇಸ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಗೇಮ್ ನಲ್ಲಿ. ಅಷ್ಟೇ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಫನ್ನಿ ವಿಡಿಯೋ ಜೊತೆ. ಬಾಯ್. ವೀಕೆಂಡ್ ವ್ಲಾಗ್ ಅಲ್ಲಿ ಮತ್ತೆ ಏನೇನ್ ಮಾಡ್ತೀವಿ, ವೀಕೆಂಡ್ ವ್ಲಾಗ್ ಅಪ್ಡೇಟ್ ಮಾಡ್ತೀವಿ. ನಾವ್ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಒಬ್ರು ಪರ್ಸನ್ ಇದ್ರೆ ಅವ್ರನ್ನ ಕರ್ಕೊಂಡ್ ಮಾಡಕ್ ಟ್ರೈ ಮಾಡ್ತೀವಿ. ಅದ್ ಯಾರಂತೇಳಿ ನೀವು ಗೆಸ್ ಮಾಡ್ತೀರಿ. ಫಸ್ಟ್ ಫೋಟೋನಲ್ಲಿ ಅವರೇ ಇರೋದು. ಸಿ ಯು ಆಲ್ ಸೂನ್.